ಕಲ್ಪನಾ ಮೇಡಮ್, ನೀವು ಅಜ್ಜಿ ಆಗ್ತಿದ್ದೀರಾ, ಕಂಗ್ರಾಚುಲೇಷನ್ಸ್. ನೋಡಿದ್ರಾ ಕೃಷ್ಣ ಸರ್, ಚಂದ್ರಿಕಾ ಮೇಡಮ್, ಈ ಮನೆಗೆ ವಾರಸ್ದಾರ ಬಂದಾಯ್ತು. ಅರೆ ಏನ್ ಸರ್, ಇಂಥ ಹ್ಯಾಪಿ ನ್ಯೂಸ್ ನ ಇಲ್ಲಿವರೆಗೂ ನನ್ಗೆ ಯಾಕೆ ಹೇಳಲಿಲ್ಲ? ಆದ್ರೂ ನೀವೇನ್ ಮೇಡಮ್, ನಾಣಿಯವ್ರೆ ಅಂತ ಕರೆದು ಚಿಕ್ಕ ವಿಷಯ ಇದ್ರು ಹೇಳ್ತಾ ಇದ್ರು, ಆದ್ರೆ ಇಂಥ ದೊಡ್ಡ ವಿಷಯ ಇದ್ರು ನನ್ಗೆ ಯಾಕೆ ಹೇಳಲಿಲ್ಲ ನೀವು? ಓ, ಮಧ್ಯರಾತ್ರಿ ಅಂತ ಹೇಳಲಿಲ್ವಾ? ಆದ್ರೂ ಸರಿ, ಬೇಜಾರಾಗಿದೆ, ಹರ್ಟ್ ಆಗಿದೆ, ಕೋತಿ ಮುತಿ ಮಾಡ್ಕೊಂಡಿದ್ದೀನಿ. ನಾಣಿ, ನಿನ್ನ ಮಾಮೂಲಾಗೆ ನೋಡೋದಕ್ಕಾಗಲ್ಲ, ಕೋತಿ ಮುಖ ಮಾಡ್ಕೊಂಡ್ರೆ ಇನ್ನೂ ನೋಡಕ್ಕಾಗಲ್ಲ. ನೀನು ಮಾಡ್ಕೋಬೇಕಾಗಿದ್ದು ಕೋಪ ಅಲ್ಲ, ಯೋಚನೆ. ಸ್ವಲ್ಪ ಸರಿಯಾಗಿ ನೋಡು. ಚೆನ್ನಾಗಿ ನೋಡಿದೆ ಸರ್, ಪಾಪುಗೆಲ್ಲ ಎಲ್ಲ ನಿಮ್ಮ ಹೋಲ್ಕೆನೆ. ಅದೇ ಹಣೆ, ಅದೇ ಐಸು, ಅದೇ ನೋಸು, ಅದೇ ಬಾಯಿ, ಅದೇ ಕೆನ್ನೆ ಕೂಡ. ನಾನ್ ನೋಡು ಅಂದಿದ್ದು ಪಾಪುನಲ್ಲ, ನಿಮ್ ಮೇಡಮ್ನ. ಕಳ್ರು ಏನೋ ಒಂದ್ 2 ನಿಮಿಷದಲ್ಲಿ ಅವಳಿ ಜವಳಿ ಮಕ್ಳು ಹುಡ್ತಾರೆ ಅಂತ ಕೇಳ್ಪಟ್ಟಿದ್ದೀನಿ. ಮತ್ತೆ ಇದೇನ್ ಸರ್ ಇಷ್ಟೊಂದು ಗ್ಯಾಪು? ಒಬ್ರು ಹೊಟ್ಟೆಲಿ, ಇನ್ನೊಬ್ರು ತೊಟ್ಲಲ್ಲಿ. ಮತ್ತೆ ಕೊಡಿದ್ರಿ ಸರ್? ಆ ಪಾಪು ನನ್ ಪಾಪು ಅಲ್ಲ. ಮತ್ಯಾರ ಪಾಪು? ನಾನ್ ಕರ್ಕೊಂಡ್ ಬಂದಿರೋ ಪಾಪು. ನೀವು ಕರ್ಕೊಂಡ್ ಬಂದ್ರ? ಯಾಕೆ ಮೇಡಮ್? ನನಗ್ ಟ್ರೈನಿಂಗ್ ಕೊಡೋದಕ್ಕೆ. ಟ್ರೈನಿಂಗ? ಹೌದು ನಾಣಿಯವ್ರೆ, ಮಕ್ಳನ್ನ ಹೇಗ್ ಬೆಳ್ಸೋದು ಈ ಪಾಪು ಜೊತೆ ನಿಮ್ ಸರ್ಗೆ ಟ್ರೈನಿಂಗ್ ಕೊಡ್ತಾ ಇದ್ದೀನಿ. ಇನ್ 3 ದಿನ ನಿಮ್ ಸರ್ ಈ ಪಾಪುನ ಹೇಗ್ ನೋಡ್ಕೋತಾರೋ ನೋಡ್ತೀನಿ. ನೀವು ಒಳ್ಳೆ ಮೇಡಮ್, ಸಾರ್ನ ನೀವು ಕಡಿಮೆ ಅನ್ಕೊಂಡಿದ್ದೀರಾ. 100 ಎಂಪ್ಲಾಯೀಸ್ನೇ ನೋಡ್ಕೊಂಡವ್ರೆ, ಇಷ್ಟುದ್ದ ಇಲ್ಲ, ಇವನು ನೋಡ್ಕೊಳಲ್ವಾ? ಅಂದ್ರೆ ನಿಮ್ ಸರ್ ಪಾಪುನ ಚೆನ್ನಾಗಿ ನೋಡ್ಕೋತಾರಾ? ಚೆನ್ನಾಗಿ, ಸೂಪರ್ ಆಗಿ ನೋಡ್ಕೋತಾರೆ ಮೇಡಮ್. ಪಾಪುಗೆ ಸ್ನಾನ ಮಾಡಿಸ್ತಾರಾ? ಮಾಡಿಸ್ತಾರ? ಏನ್ ಮಾತಾಡ್ತೀರಾ ಮೇಡಮ್ ನೀವು? ನಮ್ ಸಾರು ಸ್ನಾನ ಎಲ್ಲ ಆಟ ಆಡ್ಕೊಂಡೇ ಮಾಡಿಸ್ತಾರೆ. ಬಟ್ಟೆ ಎಲ್ಲ ಹಾಕ್ತಾರಾ? ಅದೊಂದ್ ಕೆಲ್ಸ. ಚಿಟ್ಕಿ ಹೊಡಿಯೋದೆಲ್ಲ ಹಾಕ್ಬಿಡ್ತಾರೆ. ಹಾಲೆಲ್ಲ ಕುಡಿಸ್ತಾರೆ? ನಾಣಿ ಅಪ್ಪಪ್ಪ ಬರ್ತಿದ್ದೀನಿ ಸರ್. ಪುಟ್ಟು ಪಾಪಗೆ ಉಗುರು ಬೆಚ್ಚಗಿರೋ ನೀರ್ ರೆಡಿ ಸರ್. ಸ್ನಾನಕ್ಕೂ ಮೊದಲು ಮೈಗಚ್ಚೋಕೆ ಇಲ್ಲಿ ನೋಡಿ ಬೇಬಿ ಆಯಿಲ್ ರೆಡಿ. ಸ್ನಾನ ಮಾಡ್ಸೋಕೆ ಟಂಟಣಾಣ್ ಬೇಬಿ ಸೋಪ್ ರೆಡಿ. ಈಗ ನೀವು ಸ್ನಾನ ಮಾಡಿಸಿ ಸರ್. ಹೇಗ್ ಮಾಡಿಸ್ಲಿ ಸರ್? ಅದೇನ್ ಸರ್ ನಿಮಗೆ ಗೊತ್ತಿಲ್ವಾ? ಬೇಬಿಗೆ ಸ್ನಾನ ಮಾಡಿಸೋದು ಹೇಗೆ ಅನ್ನೋ ವಿಷಯದ ಮೇಲೆ ನಾನೇನಾದ್ರೂ PhD ಮಾಡಿದ್ದೀನಾ? ನಾನ್ ಮಾತ್ರ ಏನಾದ್ರೂ 10 ಮಕ್ಕಳು ಎತ್ತಿದ್ದೀನಾ? ಮತ್ಯಾಕಯ್ಯ, ನಿಮ್ ಮೇಡಮ್ ಮುಂದೆ ಇವನಿಗೆ ಸ್ನಾನ ಮಾಡಿಸ್ತೀನಿ ಅಂತ ಒಪ್ಕೊಂಡಿದ್ದು? ಸರ್, ಇದು ನಿಮ್ಗೆ ಟ್ರೈನಿಂಗ್ ಅಷ್ಟೇ, ನನಗೆ ಪನಿಷ್ಮೆಂಟ್ ಅಲ್ಲ. ಓಕೆ, ಬೇಬಿ ಸ್ನಾನದ ಬಗ್ಗೆ ಬೇಸಿಕ್ ನಾಲೆಡ್ಜ್ ಕೂಡ ಇಲ್ವಾ ನಿನಗೆ? ಅಂದ್ರೆ ಸ್ವಲ್ಪ ಗೊತ್ತು ಸರ್. ಅದೇನು ಅಂತ ಹೇಳ್ ಸಾಯಿ. ಇವನಿಗೆ ಶವರ್ ಬಾತ್ ಮಾಡ್ಸೋದಾ, ಇಲ್ಲ ಟಬ್ ಬಾತ್ ಮಾಡ್ಸೋದಾ, ಇಲ್ಲ ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಮಾಡ್ಸೋದಾ? ಸರ್, ಅದಿನ್ನು ಚಿಕ್ಕ ಮಗು ಸರ್, ಅವನಿಗೆ ಕಾಲ್ ಸ್ನಾನ ಮಾಡಿಸ್ಬೇಕು. ಅಂದ್ರೆ ಕಾಲಿನ ಮೇಲೆ ಮಲಗಿಸ್ಕೊಂಡು ಸ್ನಾನ ಮಾಡಿಸ್ಬೇಕು ಅಂತ ಅಂದೆ. ಅದೇನ್ ಸ್ನಾನನೋ? ಆ ಏಜಿನ ಮಕ್ಳಿಗೆ ಹಾಗೆ ಮಾಡಿಸೋದು ಸರ್. ಮಾಡ್ಲೇಬೇಕಾ? ಟ್ರೈನಿಂಗ್ ಸರ್, ತಪ್ಪಿಸ್ಕೊಳಕ್ ಆಗಲ್ಲ. ಪಾಪು ನಿಲ್ಕೊಡಿ. ನೀವು ಕೆಳಗಡೆ ಕೂತ್ಕೊಂಡು 2 ಕಾಲು ನೀಡ್ಕೊಳ್ಳಿ ಸರ್. ಕೂತ್ಕೊಂಡ್ರ? ಪಾಪುನ್ ತಗೊಳ್ಳಿ.
ಈಗ ಇವನ್ನ ನಿಮ್ ಎರಡು ಕಾಲ್ ಮೇಲೆ ಮಲಗಿಸ್ಕೊಳ್ಳಿ. ಹಂಗೆ ಡೆ 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 ಡೆ. ಇವನು ಮತ್ತೆ ಶುರು ಮಾಡ್ದ. ಅಯ್ಯೋ 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 ಯಾಕೆ ಕಳ್ತಾ ಇದ್ದಾನೆ ನಾಣಿ? ಅವನಿಗೆ ಸ್ನಾನ ಮಾಡೋದು ಇಷ್ಟ ಇಲ್ಲ ಅನ್ಸುತ್ತೆ ಸರ್. ಅದನ್ನ ಬಾಯ್ ಬಿಟ್ಟು ಹೇಳ್ಬಾರ್ದಾ? ಅವನ್ ಬಾಯಲ್ಲೇ ಅಲ್ವಾ ಸರ್ ಅಳ್ತಿರೋದು? ನಾಣಿ ಅಂದ್ರೆ ಅವನಿಗಿನ್ನು ಮಾತು ಬರಲ್ವಲ್ಲ ಸರ್? ಈಗೇನ್ ಮಾಡ್ಲಿ? ಇವನು ಅಳು ಹೇಗ್ ನಿಲ್ಸ್ಲಿ? ಅದು ನಂಗೆ ಗೊತ್ತಿಲ್ಲ ಸರ್. ಏನು ಗೊತ್ತಿಲ್ಲದೆ ತಂಗಿನ ಮರತರ ಹೇಗ್ ಬೆಳ್ದೆ ನೀನು? ಗಂಗಾ ಮೇಡಮ್ಗೆ ಗೊತ್ತೇನೋ ಸರ್. ಗಂಗಾ ಆ, ಗಂಗಾ ಆ,